ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಎಫೆಕ್ಟ್ನಿಂದಾಗಿ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ ಪೋಸ್ಟ್ಪೋನ್ ಆಗಿದೆ. 4ನೇ ಬಾರಿಗೆ ಮುಂದೂಡಿದೆ ಸರ್ಕಾರ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಯ ಎಫೆಕ್ಟ್ನಿಂದಾಗಿ ಶಿಕ್ಷಕರ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಏನಿತ್ತು ಅದನ್ನು ಪೋಸ್ಟ್ಪೋನ್ ಮತ್ತೆ ಮಾಡಲಾಗಿದೆ. 4ನೇ ಬಾರಿಗೆ ಪೋಸ್ಟ್ಪೋನ್ ಆಗಿದೆ. ಇಂದಿನಿಂದ ಆರಂಭ ಆಗಬೇಕಿತ್ತು ಈ ಒಂದು ಕೌನ್ಸಿಲಿಂಗ್. ಆದರೆ ಸದ್ಯ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕೌನ್ಸಿಲಿಂಗ್ನಲ್ಲಿ ಭಾಗಿಯಾಗುವುದು ಕಷ್ಟ ಸಾಧ್ಯ. ಶಿಕ್ಷಕರು ಆ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೀತಾ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಶಿಕ್ಷಕರ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಏನಿದೆ ಇದನ್ನು ಅಟೆಂಡ್ ಆಗೋದು ಕಷ್ಟ ಸಾಧ್ಯ. ಈ ಹಿನ್ನೆಲೆಯಲ್ಲಿ 4ನೇ ಬಾರಿಗೆ ಈ ಒಂದು ಕೌನ್ಸಿಲಿಂಗ್ ಅನ್ನು ಸರ್ಕಾರ ಮುಂದೂಡಿದೆ. 29ನೇ ತಾರೀಖಿದ್ದ ಕೌನ್ಸಿಲಿಂಗ್ ಅನ್ನು ಮುಂದೂಡಿಕೆ ಮಾಡಲಾಗಿದೆ. ಈ ಮೂಲಕ 2024-25ನೇ ವರ್ಗಾವಣೆ ಕೌನ್ಸಿಲಿಂಗ್ 4ನೇ ಬಾರಿ ಮುಂದೂಡಲ್ಪಟ್ಟಿದೆ. ಹಿಂದೆಯೂ ಕೂಡ ತಾಂತ್ರಿಕ ಸಮಸ್ಯೆಗಳು ಅಂದರೆ ತಾಂತ್ರಿಕ ಕಾರಣಗಳಿಂದಾಗಿ ಈ ಒಂದು ಕೌನ್ಸಿಲಿಂಗ್ ಅನ್ನು ಮುಂದೂಡಲಾಗಿತ್ತು. ಅಂದರೆ ಶಿಕ್ಷಣ ಇಲಾಖೆ ಇದನ್ನು ಮುಂದೂಡಿತ್ತು. ಈಗ ಮತ್ತೆ 4ನೇ ಬಾರಿ ಕೂಡ ಮುಂದೂಡಲ್ಪಟ್ಟಿದೆ. ನಿರ್ದಿಷ್ಟ ಹುದ್ದೆಗಳ ಗರಿಷ್ಠ ಅವಧಿ ಪೂರೈಸಿ ಹೊರ ಹೋಗುವವರ ಕೌನ್ಸಿಲಿಂಗ್ ಅನ್ನು ಈ ಹಿಂದೆಯೂ ಕೂಡ ತಾಂತ್ರಿಕ ಕಾರಣಗಳನ್ನು ನೀಡಿ ಶಿಕ್ಷಣ ಇಲಾಖೆ ಮುಂದೂಡಿತ್ತು. ಈಗ ಜಾತಿ ಗಣತಿಯಲ್ಲಿ ಶಿಕ್ಷಕರು ಬ್ಯುಸಿ ಆಗಿರೋದ್ರಿಂದ ಜಾತಿ ಗಣತಿ ಸಮೀಕ್ಷೆಯ ಎಫೆಕ್ಟ್ನಿಂದ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ 4ನೇ ಬಾರಿಗೆ ಮುಂದೂಡಲ್ಪಟ್ಟಿದೆ.